ಎಲ್ಲಿದ್ದಾರೆ? ಕೆಳಗಡೆ ಬಿದ್ರ? ಓಹೋ, ನನ್ ಪಕ್ಕದಲ್ಲಿ ಆಗ ಕಿತ್ಕೊಂಡು ಹೋದ್ರು ರುಬ್ಬಾಡ್ಕೊಂಡು. ಹಾಗೆ ಫಸ್ಟ್ ಆಂಬುಲೆನ್ಸ್ ತಗೊಳ್ಳಿ, ಎಲ್ಲಿ ಜಾಗ ಬಿಡಿ, ಒಂದ್ ಸ್ವಲ್ಪ ಜಾಗ ಬಿಡಿ ಒಂದ್ಸೂರು, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಫಸ್ಟ್ ಏಡ್ ಆದ್ರೆ ಆಗುತ್ತೆ, ಜಾಗ ಬಿಡಿ. ನಾನು ಇದನ್ನ ರೆಕಾರ್ಡ್ ಮಾಡೋದಕ್ಕೋಸ್ಕರ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ದೆ ಇವತ್ತು. ವೆಲ್ಕಮ್ ಬ್ಯಾಕ್ ಟು ರೈಡರ್ ಎಕ್ಸ್ಪ್ರೆಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಏನಿಲ್ಲ, ಆಕ್ಚುಲಿ ಟೈಮ್ ಬಂದು ಅರೌಂಡ್ 2:30 ಆಗ್ತಾ ಇದೆ ನೈಟ್. KR ಪುರಂ ಕಡೆ ಬಂದಿದ್ದೆ ನನ್ನ ಫ್ರೆಂಡ್ ಮನೆಗೆ. ರಿಟರ್ನ್ ಹೋಗ್ತಾ ಇದ್ದೀನಿ ವಾಪಸ್, ಮತ್ತೆ ಬೆಳಿಗ್ಗೆ ಆಫೀಸಿಗೆ ಹೋಗ್ಬೇಕು. ಸೊ ಅದಕ್ಕೋಸ್ಕರ ನೈಟ್ ಹೊರಟ್ಬಿಡ. KR ಪುರಂ ಇಂದ ನಾನು ಆಲ್ಮೋಸ್ಟ್ ನೆಲಮಂಗಲ ಕಡೆ ಹೋಗ್ಬೇಕು ಅಂದ್ರೆ, ಬೆಳಿಗ್ಗೆ ಎದ್ದು ಹೋಗ್ಬೇಕು ಅಂದ್ರೆ ಮಿನಿಮಮ್ ಒಂದು 2 hours ಟೈಮ್ ತಗೊಳುತ್ತೆ. ಇವಾಗ ನೋಡಿ 2:30 ಟೈಮು, 3:15 ತೋರಿಸ್ತಾ ಇದೆ. 49 ಮಿನಿಟ್ಸ್ 50 ಮಿನಿಟ್ಸ್ ಅದಾದ್ರೆ ತೋರಿಸ್ತಾ ಇದೆ. ಅದೇ ನಾವು ಬೆಳಿಗ್ಗೆ ಏನಾದ್ರು ಎದ್ದು ಹೋದ್ರೆ ಸಿಕ್ಕಾಬಿಡ ಲೇಟ್ ಆಗ್ಬಿಡುತ್ತೆ ಅಂತ ಎದ್ದು ಹೊಟ್ಬಿಡ ಈಗ್ಲೇನೆ. ಅಂದ್ರೆ ನಿದ್ದೆ ಏನ್ ಮಾಡಿಲ್ಲ, ಮಾತಾಡ್ಕೊಂಡು ಕೂತಿದ್ವಿ, ಸ್ವಲ್ಪ ವರ್ಕಿತ್ತು ಮುಗಿಸ್ಕೊಂಡು ಸೀದಾ ನನ್ನ ಪಾಡಿಗೆ ನನ್ನ ಮನೆ ಕಡೆ ಹೊರಟೆ. ಜಸ್ಟ್ ಫಾರ್ ಸೇಫ್ಟಿ ಪರ್ಪಸ್ಗೆ ನಾನು ಕ್ಯಾಮ್ರಾ ಹಾಕೊಂಡಿದ್ದೀನಿ ಅಷ್ಟೇನೆ. ಬೆಂಗಳೂರಲ್ಲಿ ನೈಟ್ ಟೈಮಲ್ಲಿ ಗಾಡಿ ಓಡಿಸೋದೇ ಒಂಥರ ಮಜಾ ಗುರು. ಮ್ಯೂಸಿಕ್ಸ್ ಆದ್ರೂ ಪ್ಲೇ ಮಾಡ್ಕೊಳ್ಳೋಣ, ಬೋರ್ ಆಗುತ್ತೆ. ನನ್ನ ಪಾಡಿಗೆ ನಾನು ಆರಾಮಾಗಿ ಮ್ಯೂಸಿಕ್ ಕೇಳ್ಕೊಂಡು ಹೋಗ್ತಾ ಇದ್ದೆ. KR ಪುರಂ ಬ್ರಿಡ್ಜ್ ಇಳಿದ್ಬಿಟ್ಟು ನೆಕ್ಸ್ಟು ನಮಗೆ ಓಲ್ಡ್ ಮದ್ರಾಸ್ ರೋಡು ಗೋಪಾಲನ್ ಮಾಲ್ ಬರುತ್ತಲ್ಲ, ಅಲ್ಲಿ ಹೆಬ್ಬಾಳ ಕಡೆಗೆ ನಾನು ರೈಟ್ ತೊಗೊಬೇಕಾಗಿತ್ತು. ಸೊ ನನ್ನ ಪಾಡಿಗೆ ನಾನು ಆರಾಮಾಗಿ ಹೋಗ್ತಾ ಇದ್ದೆ. ಸೊ ಅಲ್ಲಿ ಹಿಂದೆಗಡೆ ನೋಡಿದ್ರಲ್ಲ ಒಬ್ಬ ಪಾಸಾದ ಎಕ್ಸ್ಪಲ್ಸ್ 200 ನೆಕ್ಸ್ಟ್ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಇಷ್ಟೊತ್ನಲ್ಲಿ ಯಾವ್ದಯ್ಯ ಟ್ರಾಫಿಕ್ ಇದು? ಇವಾಗ ತಾನೇ ಹೇಳ್ದೆ ನೈಟ್ ಟೈಮ್ ಗಾಡಿ. ಈಗ ನೋಡ್ದೆ ಗುರು ಇವ್ರನ್ನ. ಎಲ್ಲಿದ್ದಾರೆ? ಕೆಳಗಡೆ ಬಿದ್ರ? ಓಹೋ, ನನ್ ಪಕ್ಕದಲ್ಲಿ ಆಗ ಕಿತ್ಕೊಂಡು ಹೋದ್ರು ರುಬ್ಬಾಡ್ಕೊಂಡು. ಓಹೋ ಗುರು, ನೋಡ್ಲಿಲ್ಲ ಬ್ರೋ, ಬರ್ರಂತ ಹೊಟ್ಟೋದ್ರು. ಇಲ್ಲಿಂದ ಬಿದ್ದು ಅಲ್ಲಿಗೆ ಹೋಗಿರೋದ್ರ? ದೇವ್ರ, ಸ್ಪಾಟ ಏನು ಇದಾರ? ಬೈಕ್ ನೋಡು, ಯಪ್ಪ. ನನ್ನ ಪಕ್ಕದಲ್ಲಿ ಹೋದ್ರು ಗುರು ಇವ್ರು. ನಾನ್ ಅನ್ಕೊಂಡೆ ಏನ್ ಹಿಂಗ್ ಹೋಗ್ತಾವನಲ್ಲ ಇವನು ಅಂತ. ಅಲ್ಲಿ ನೋಡಿ, ಅಲ್ಲಿ ಬಿದ್ದಿರೋದು. ಸೀಟ್ ನೋಡಿ ಇಲ್ಲೆಲ್ಲ. ಇಲ್ಲಿ ಹೊಡೆದಿರೋದು, ಅಲ್ಲೋಗಿ ಬಿದ್ದವನೆ ಬ್ರಿಡ್ಜ್ ಕೆಳಗಡೆ. ಹೆಂಗ್ ಹೋದ ಗೊತ್ತು? ಎಕ್ಸ್ಪಲ್ಸ್ 200 ಗುರು. ಅಲ್ಲಿ ಆ ಕಾರ್ನರ್ ಅಲ್ಲಿ ಹೊಡೆದಿರೋದು, ಆ ಕಾರ್ನರ್ ಅಲ್ಲಿ, ಅಲ್ಲಿಂದ ಅಲ್ಲಿಗೆ ಬಿದ್ದವನೆ ಹೋಗಿ ಬ್ರಿಡ್ಜ್ ಕೆಳಗಡೆ. ಬ್ರಿಡ್ಜ್ ಮೇಲಿಂದ ಹಾರಿ ಏನಾಗೋನೋ ಗೊತ್ತಿಲ್ಲ ಒಟ್ನಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಕತೆ ಗಾಡಿದು. ಹೋಲ್ ಕಿತ್ಕೊಂಡು ಹೊಡೆದೈತೆ ಗಾಡಿ ಫುಲ್ಲು. ಸೀಟ್ ಅಲ್ಲೋಗಿ ಬಿದ್ದಿತ್ತು ಸೀಟು. ಕೆಳಗಡೆ ಹೋಗಿ ನೋಡೋಣ ಒಂದು ಏನ್ ಕತೆ ಅಂತ.
ಹ್ಮ್. ಪಾಪ ಏನಾಗಿದ್ದಾನೆ ಅಟ್ಲೀಸ್ಟ್ ನೋಡಾದ್ರೂ ನೋಡೋಣ. ಆಂಬುಲೆನ್ಸ್ ಆಲ್ರೆಡಿ ಬಂದ್ಬಿಡಿದೆ. ಬದುಕೆ ಇದ. ಆಂಬುಲೆನ್ಸ್ ಹಾಕಿ ಫಸ್ಟ್. ಯಾವ ಅಲ್ಲಿಂದ ಬಿದ್ದಿರೋದು ಅಂದ್ರೆ ಅಪ್ಪ. ಫೋನ್ ಸಿಕ್ ಗಾಡಿಯಲ್ಲಿ ನೋಡ್ಬೇಕು ಹೆಂಗಾಗೈತೆ ಗೊತ್ತಾ ಮೇಲ್ಗಡೆ. ಹಾ ಅಲ್ಲಿ ಹೊಡೆದಿರೋದಂತೆ, ಅಲ್ಲಿಂದ ಆರು ಇಲ್ಲಿ ಬಿದ್ದಿರೋದು, ಗಾಡಿ ಇಲ್ಲಿ ಬಿದ್ದಿದೆ. ಏನಾಗಿಲ್ಲ ಏನ್ ಬ್ರೋ, ಹಾಗೆ ಫಸ್ಟ್ ಆಂಬುಲೆನ್ಸ್ ತಗೊಳ್ಳಿ. ಎಲ್ಲಿ ಜಾಗ ಬಿಡಿ, ಒಂದ್ ಸ್ವಲ್ಪ ಜಾಗ ಬಿಡಿ ಒಂದ್ಸೂರು, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಫಸ್ಟ್ ಏಡ್ ಆದ್ರೆ ಆಗುತ್ತೆ. ಜಾಗ ಬಿಡಿ, ಅಡ್ಡ ಹಾಕ್. ಏ ಗುರು ಫಸ್ಟ್ ಆಮೇಲೆ ನೋಡ್ಬೋದು ಬಿಡಿ, ಆಮೇಲೆ ಜಾಗ ಬಿಡಿ, ಜಾಗ ಬಿಡಿ ಫಸ್ಟ್. ಇಲ್ಲ ಬ್ರೋ ಒಬ್ನೇ, ನಾನ್ ಅಲ್ಲಿ ನೋಡ್ದೆ ಹಿಂದೆಗಡೆ ಮೇಲ್ಗಡೆ ಗಾಡಿ ಬಿದ್ದೈತೆ, ಅಲ್ಲಿಂದಾನೆ ಬಂದೆ ನಾನು ಮೇಲ್ಗಡೆಯಿಂದ. ಎಷ್ಟು ಸ್ಪೀಡ್ ಆಗಿ ಬಂದ್ರು ಗೊತ್ತಾ, ನನ್ ಪಕ್ಕದಲ್ಲೇ ಹೋದ್ರು ಅಲ್ಲಿ ಹಿಂದ್ಗಡೆ. ಗೊತ್ತಾ ಹೆಲ್ಮೆಟ್ ಹಾಕಿದ್ರು ಒಟ್ನಲ್ಲಿ ಹೋದಾಗ. ಹಾ ಅಲ್ಲಿ ಆ ಪ್ಲೇಸ್ ಅಲ್ಲಿ ಇಲ್ಲಿ ಬಿದ್ದೈತೆ ಬೈಕ್. ನೋಡು ಮೇಲೆಯಿಂದಾನೆ ಬಂದ ನಾನು. ಆಯ್ತು ಏನೋ ಒಂದ್ ಸರಿ ಹೋಗುತ್ತೆ, ಬಟ್ ಇಲ್ಲ 200 ಅದು ಹೊಗೆ ಬರ್ತೈತೆ ಫುಲ್ಲು. ಎಲ್ಲ ಐತೆ ಇರಿ, ತೋರಿಸ್ತೀನಿ ಗಾಡಿ. ಅದೇನೆ ಅಲ್ಲ, ಈ ಟೈಮಲ್ಲೂ ಇಂಥ ಕಚಡ ಕೆಲ್ಸಗಳು ಮಾಡ್ಬೇಕಾ? ಎಂಥ ಕಚಡ ನನ್ನ ಮಕ್ಳು ಇರ್ತಾರೆ ಅಂತಂದರೆ ಗುರು, ಆ ಟೈಮಲ್ಲೂ ಸಹ ಪಾಪ ಅವ್ರ ಫೋನ್ ಯಾರೋ ತೊಗೊಂಡಿದ್ದಾರೆ, ಯಾರು ತೊಗೊಂಡ್ರು ಅಂತ ಗೊತ್ತಿಲ್ಲ ಪಾಪ. ದೇವ್ರ ಜಸ್ಟ್ ಯಪ್ಪ, ಲಿಟ್ರಲಿ ಕಣ್ಮುಂದೆ ನೋಡ್ದವ್ರು ಒಂದ್ 2 ನಿಮಿಷಕ್ಕೆ ಈ ಗತಿ ಆಗವ್ರೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಂಡ್ರು ಗುರು. ಅಯ್ಯಪ್ಪ, ನಾನ್ ಲೈವ್ ಅಲ್ಲಿ ನೋಡೋದ್ ಮಿಸ್ ಆದೆ. ನನಗೆ ಯೂಶುವಲಿ ಆಕ್ಸಿಡೆಂಟ್ಸ್ ಅದು ಇದು ನೋಡ್ಬಿಟ್ರೆ ಮನ್ಸಿಗೆ ಲಿಟ್ರಲ್ ಆಗಿ ಒಂಥರ ಅದೆಲ್ಲ ಅವತ್ ನೈಟು ನಿದ್ದೆ ಬರಲ್ಲ, ಆ ಮೂಮೆಂಟ್ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಅಲ್ಲ ಇವರು ಲಿಟ್ರಲಿ ಹೇಳ್ಬೇಕು ಅಂದ್ರೆ ಅವ್ನ್ ತಲೆ ಉಳ್ದಿದೆ ಇವತ್ತು ಅಂತಂದ್ರೆ ಹೆಲ್ಮೆಟ್ ಹಾಕಿರೋದ್ರಿಂದಾನೆ. ಯಾವ್ದೋ ಒಂದ್ ಹೆಲ್ಮೆಟ್ ಇಂಥದ್ದೇ ಅಂತ ಅಲ್ಲ, ಚೆನ್ನಾಗಿರೋದ್ ಒಂದ್ ಸ್ವಲ್ಪ ಹೆಲ್ಮೆಟ್ ಹಾಕಿರೋದ್ರಿಂದ ಅಟ್ಲೀಸ್ಟ್ ಒಂದ್ ತಲೆ ಉಳ್ದಿದೆ ಇವತ್ತಿನ ದಿನ. ಚೆನ್ನಾಗಿರೋ ಹೆಲ್ಮೆಟ್ ಅಲ್ದಲ್ಲ, ಯಾವ್ದಾದ್ರು ಕ್ಯಾಪ್ ಹೆಲ್ಮೆಟ್ ತರ ಏನಾದ್ರು ಅವ್ನು ಹಾಕೊಂಡಿದ್ರೆ ಇವತ್ತು ಅವ್ನ ಪರಿಸ್ಥಿತಿನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಂಗ ಅಟ್ಲೀಸ್ಟ್ ಕುತ್ಕೊಂಡ ಕೈ ಮುರಿತು, ಕಾಲ್ ಮುರಿತು, ರಕ್ತ ಬಂತು, ಏನಾದ್ರೂ ಆಗ್ಲಿ, ಬಟ್ ತಲೆಗೇನು ಏಟ್ ಬಿದ್ದಿಲ್ವಲ್ಲ ಅವನಿಗೆ, ಅದೃಷ್ಟ ಅಂತ ಹೇಳ್ಬೇಕು ಅಂತಂದ್ರೆ. ಆ ಪರಿಸ್ಥಿತಿನ ಫೇಸ್ ಮಾಡೋದು ಕಾನ್ಶಿಯಸ್ ಎಲ್ಲ ಇದ್ದಾನೆ, ಅನ್ಕಾನ್ಶಿಯಸ್ಗೂ ಹೋಗಿಲ್ಲ ಇದ್ರಲ್ಲಿ.
ಏನಾದ್ರೂ ಅಪ್ಪಿತಪ್ಪಿ ಹೆಲ್ಮೆಟ್ ಹಾಕಿರ್ಲಿಲ್ಲ ಅಂದಿದ್ರೆ ಅವನ ಪರಿಸ್ಥಿತಿ ಇವತ್ತಿನ ದಿನ ಅನ್ಕಾನ್ಶಿಯಸ್ ಅವನು. ಅಂಡ್ ದೆನ್ ಅವ್ನು ಆಕ್ಟಿವ್ ಆಗೇ ಇದ್ದ, ಏನು ಎಣ್ಣೆ ಹೊಡೆದಿರೋ ತರನೋ ಆ ತರ ಈ ತರ ಏನು ಇಲ್ಲ ಪಾಪ. ಯಾಕಂದ್ರೆ ಅವ್ನು ಬೈಕ್ ಓಡಿಸಿದ್ದು ವಿಧಾನನು ನಾನು ನೋಡ್ದೆ. ಅದ್ ನೋಡಿದ್ಮೇಲೆ ನನ್ ಲಿಟ್ರಲಿ ನನ್ಗೂ ಅನ್ನಿಸ್ತು, ಏನೋ ಹೋಗ್ತಾವನೆ ನಾರ್ಮಲ್ ಆಗಿ ಹೋಗ್ತಾವನೆ ಅನ್ನೋ ತರನೇ ಫೀಲ್ ಆಯ್ತು. ಎಲ್ಲ ಕುಡ್ದು ಗಾಡಿ ಓಡಿಸ್ತಾವನೆ ಅನ್ನೋ ರೇಂಜ್ಗೆ ಏನ್ ನನ್ಗೇನ್ ಫೀಲ್ ಆಗ್ಲಿಲ್ಲ ಪಾಪ. ಬಟ್ ಗ್ರಹಚಾರ, ಬಟ್ ಆ ಸ್ಪೀಡ್ ಅನ್ನೋದು ಅವನಿಗೆ ಇವತ್ತು ಕೊಡ್ತು ಹೊಡ್ತಾ ಮಾತ್ರ. 200cc ಬೈಕ್ಗಳಿಗೆ ಬ್ರೇಕ್ಸ್ ಅಷ್ಟೊಂದು ಪ್ರಾಪರ್ ಆಗಿರಲ್ಲ ನಿಜ. ಅಂದ್ರೆ ಈ ಎಕ್ಸ್ಪಲ್ಸ್ 210 ಗಾಗ್ಲಿ 200 ಗಾಗ್ಲಿ ನಿಮ್ಗೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಬ್ರೇಕ್ಸ್. ಅಂಡ್ ದೆನ್ ಕಾನ್ಶಿಯಸ್ನೆಸ್ ಇರಲಿ. ಇಷ್ಟೊತ್ತಿನಲ್ಲಿ ಯೂಶುವಲಿ ನಿದ್ದೆಗಣ್ಣು, ಅರ್ಥ ಆಯ್ತಾ? 2 ಗಂಟೆ 3 ಗಂಟೆ ಟೈಮಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ನಿದ್ದೆಗಣ್ಣಲ್ಲಿ ಇರ್ತೀವಿ. 50 60 70 ಲಾಸ್ಟ್ ಸ್ವಲ್ಪ ಖಾಲಿ ರೋಡಿದ್ರೆ ಒಂದ್ 60 70ರಲ್ಲಿ ಹೊಡಿಬೋದು. ಅದು ಬಿಟ್ಟು 90 100 150ರಲ್ಲಿ ನೈಟ್ ಟೈಮಲ್ಲಿ, ಅದು ನಿದ್ದೆಗಣ್ಣಲ್ಲಿ ಒಂದೇ 1 ಸೆಕೆಂಡ್ ಸಾಕು ಗುರು ಹೆಚ್ಚು ಕಡಿಮೆ ಆಗೋದಕ್ಕೆ. ನನಗೆ ಈಗ್ಲೂನು ಹಾರ್ಟ್ ಬೀಟ್ ಒಂಥರ ಹೈ ಲೆವೆಲ್ಗೆ ಹೋಗಿರೋದು ಕಮ್ಮಿನೇ ಆಗ್ತಾ ಇಲ್ಲ, ಏನಂತ ಗೊತ್ತಿಲ್ಲ. ಲೈವ್ ಆಗಿ ನೋಡ್ಬೇಕಾಗಿರೋ, ನಾನು ಆಕ್ಚುಲಿ ಕ್ಯಾಮ್ರಾ ಮೌಂಟ್ ಮಾಡ್ಕೊಳಕ್ ಅಲ್ಲಿ ಗಾಡಿ ನಿಲ್ಸಲಿಲ್ಲ ಅಂದಿದ್ರೆ ಆಕ್ಚುಲಿ ಲೈವ್ ಆಗಿ ನೋಡ್ತಾ ಇದ್ದೆ ನಾನು ಅವ್ರನ್ನ ಆಕ್ಸಿಡೆಂಟ್ ಆಗೋದನ್ನ. ಮೇ ಬಿ ನಾನು ಏನಕ್ಕೋ ಇರ್ಲಿ, ಹೆಂಗಾದ್ರೂ ಆಗ್ಲಿ ಎಮರ್ಜೆನ್ಸಿಗೆ ನೈಟ್ ಟೈಮಲ್ಲಿ ಗಾಡಿ ಓಡಿಸ್ತಾ ಇದೀನಿ, ರಿಸ್ಕ್ ಯಾಕೆ ಅನ್ನೋ ಉದ್ದೇಶಕ್ಕೋಸ್ಕರ ಕ್ಯಾಮ್ರಾನ ಹಾಕೊಂಡೆ ಅಲ್ಲಿ. ಯಾವ್ದಾರ ವೆಹಿಕಲ್ ನ ಟಚ್ ಮಾಡ್ತಾ ಅವನಿಗೆ ಏನು ಅಂತಾನು ಗೊತ್ತಿಲ್ಲ ಗುರು. ಒಟ್ನಲ್ಲಿ ಆ ರೇಂಜಲ್ಲಿ ಹಾರ್ಕೊಂಡೋಗಿ ಬಿದ್ದಿದ್ದಾನೆ ಕೆಳಗಡೆ ಅಂತಂದ್ರೆ ನನ್ಗೆ ಅದು ಆಶ್ಚರ್ಯ ಆಗ್ತಾ ಇರೋದು. ಏನೇ ಬಿದ್ರೂನು ಹಾರಿರೋದಕ್ ಚಾನ್ಸ್ ಇರುತ್ತಾ ಅಂತ. ಬಿದ್ರೆ ಅಟ್ಲೀಸ್ಟ್ ನಾನು ಹೇಳೋದು ಹೆಂಗಾಗಿದೆ ಅಂತಾನು ಗೊತ್ತಾಗ್ತಾ ಇಲ್ಲ.